Hello students, I welcome all of you to this video session on the lesson A Sunny Morning. A sunny morning. Sun, S-U-N, Surya. Sunny, ಸೂರ್ಯನ ಬೆಳಕಿನಿಂದ ಪ್ರಕಾಶಮಾನವಾದ. A sunny morning, ಒಂದು ಪ್ರಕಾಶಮಾನವಾದಂತಹ ಬೆಳಗು, ಮುಂಜಾನೆ. A bright morning. This is the meaning of the title. And of course, this lesson actually, it's a part of a drama. It's a part of a drama. In Spain, there were two brothers. One is Serafin, and the other is Joaquin Alvarez Quintal. Joaquin Alvarez Quintal. Serafin and Joaquin Alvarez Quintal. These two were the brothers from Spain. The capital city of the Spain, Madrid. Madrid is the capital city of the country Spain. And in Madrid, these two brothers, Serafin and Joaquin Alvarez Quintal, these two brothers, they made magics in the theater field. Theater ಅಂದರೆ ರಂಗಭೂಮಿ. ನಾಟಕ ರಂಗದಲ್ಲಿ ಈ ಸೆರಾಫಿನ್ ಮತ್ತು ಜೋಕ್ವಿನ್ ಅಲ್ವರೆಸ್ ಕ್ವಿಂಟರ್ ಅನ್ನುವಂಥ ಈ ಇಬ್ಬರು ಸಹೋದರರು ರಂಗಭೂಮಿಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದರು. ಸುಮಾರು 200 ನಾಟಕಗಳನ್ನು ಬರೆದಿದ್ದಾರೆ ಅವರು. ಆ ನಾಟಕಗಳ ಮೂಲಕ ಜನಜೀವನ ಹೇಗಿರಬೇಕು, ಒಳ್ಳೆಯ ನಡತೆ ಯಾವುದು, ಕೆಟ್ಟ ನಡತೆ ಯಾವುದು, ಇದನ್ನೆಲ್ಲ ಚಿತ್ರಿಸ್ತಾ ಹೋಗ್ತಾರೆ ಅವರು. ಸೊ ಸಚ್ ಈಸ್ ಎ ಪ್ಲೇ. ಈ ನಾಟಕವು ಕೂಡ ಅದೇ ರೀತಿಯ ಒಂದು ಜನಜೀವನದ ರೀತಿ ನೀತಿಗಳನ್ನು ತಿಳಿಸಿಕೊಡುವಂಥ ಒಂದು ನಾಟಕ ಇದು. ಆ್ಯಂಡ್ ದ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ನೋಟ್ ಹಿಯರ್ ಈಸ್ ಇನ್ ದಿಸ್ ಪ್ಲೇ, ಇನ್ ದಿಸ್ ಡ್ರಾಮಾ, ದೇರ್ ಆರ್ 4 ಕ್ಯಾರೆಕ್ಟರ್ಸ್. ಒನ್ ಈಸ್ ಡೋನಾ ಲೋರಾ. ಆ್ಯಕ್ಚುಲಿ ಹರ್ ನೇಮ್ ಈಸ್ ಲೋರಾ. ಡೋನಾ ಅಂದರೆ ವಿತ್ ರೆಸ್ಪೆಕ್ಟ್ ನಾವು ಮೇಡಮ್ ಅಂತ ಹೇಳ್ತೇವಲ್ಲ, ಶ್ರೀಮತಿಯವರೇ, ಕುಮಾರಿಯವರೇ ಅಂತ ಹೇಳ್ತೇವಲ್ಲ ಗೌರವ ಸೂಚಕವಾಗಿ. ಡೋನಾ ಅನ್ನುವಂಥದ್ದು ಮೇಡಮ್ ಅಂತ ಹೇಳಿ ಗೌರವ ಸೂಚಕವಾಗಿ ಹೇಳಿದ ಹಾಗೆ, ಲೋರಾ ಅವಳ ಹೆಸರು. ಸೊ ಡೋನಾ ಲೋರಾ ಅಥವಾ ಮೇಡಮ್ ಲೋರಾ. ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಪೆಟ್ರಾ. ಪೆಟ್ರಾ ಈಸ್ ಎ ಲೇಡಿ, ಗರ್ಲ್. ಪೆಟ್ರಾ ಈಸ್ ದ ಮೇಡ್ ಆಫ್ ಡೋನಾ ಲೋರಾ. ಡೋನಾ ಲೋರಾನ ಮೇಡ್, ಅವಳ ಸಹಾಯಕಿ. ಥರ್ಡ್ ಕ್ಯಾರೆಕ್ಟರ್ ಈಸ್ ಡಾನ್ ಗಾನ್ಝಲೋ. ಇಲ್ಲೂ ಕೂಡ ಹಾಗೆ ಗಾನ್ಝಲೋ ಅವನ ಹೆಸರು. ಡಾನ್ ಅಂದರೆ ಮಿಸ್ಟರ್, ಸರ್ ಅಂತ ಹೇಳಿದಾಗೆ, ಶ್ರೀ ಅವರೇ, ಗೌರವಾನ್ವಿತ ಇವರೇ ಅಂತ ಹೇಳಿದಾಗೆ. ಸೊ ಡಾನ್ ಗಾನ್ಝಲೋ ಥರ್ಡ್ ಕ್ಯಾರೆಕ್ಟರ್. ಡಾನ್ ಗಾನ್ಝಲೋನ ಒಬ್ಬ ಸರ್ವೆಂಟ್ ಇದ್ದಾನೆ, ಒಬ್ಬ ಸಹಾಯಕ ಇದ್ದಾನೆ, ಅವನ ಹೆಸರು ಜುವಾನಿಟೋ. ಸೊ ಈ ಪ್ಲೇಯಲ್ಲಿ ಒಟ್ಟು 4 ಕ್ಯಾರೆಕ್ಟರ್, 2 ಜೆಂಟ್, 2 ಲೇಡಿ ಕ್ಯಾರೆಕ್ಟರ್ಸ್, 2 ಮೆನ್ and 2 women, altogether 4. Fine. In fact, this play, it happens on a garden. ಒಂದು ಉದ್ಯಾನವನದಲ್ಲಿ ನಡೆಯುವಂಥ ಒಂದು ಸನ್ನಿವೇಶವನ್ನು ಆಧಾರವಾಗಿ ಇಟ್ಟುಕೊಂಡು ಈ ನಾಟಕವನ್ನು ರಚಿಸಿದ್ದಾರೆ. ಗಾರ್ಡನ್ನಲ್ಲಿ ಒಂದು ಬೆಂಚ್ ಇರ್ತದೆ. ಆ ಬೆಂಚಿನಲ್ಲಿ ಕೂತ್ಕೊಳ್ಳಿಕ್ಕೆ ಇವರ ಮಧ್ಯೆ ಕಾಂಪಿಟೇಷನ್. ಡೋನಾ ಲೋರಾ ಆ್ಯಂಡ್ ಡಾನ್ ಗಾನ್ಝಲೋ ಇವರ ಮಧ್ಯೆ ಬೆಂಚಲ್ಲಿ ಕೂತ್ಕೊಳ್ಳಿಕ್ಕೆ ಕಾಂಪಿಟೇಷನ್, ಸ್ಪರ್ಧೆ ಆಗ್ತದೆ. ಅದು ವಿ ವಿಲ್ ಕಮ್ ಟು ನೋ ವೈ ದ ಕಾಂಪಿಟೇಷನ್ ವಾಸ್. ಆ್ಯಂಡ್ ದ ಪಿಜಿನ್ಸ್ ವೇರ್ ದೇರ್. ಪಿಜಿನ್ಸ್, ಪಾರಿವಾಳಗಳಿದ್ರು. ಆ ಪಾರಿವಾಳಗಳಿಗೆ ಫೀಡಿಂಗ್ ಮಾಡುವಂಥ ಕಥೆ ಇಲ್ಲಿ ಬರ್ತದೆ. ಸೊ ದಿಸ್ ಈಸ್ ಇನ್ ಬ್ರೀಫ್ ಐ ಆಮ್ ಟೆಲಿಂಗ್. ಆಸ್ ವಿ ಗೋ ಆನ್ ರೀಡಿಂಗ್ ದ ಲೈನ್ಸ್ ವಿ ವಿಲ್ ಕಮ್ ಟು ನೋ ವಾಟ್ ಈಸ್ ದ್ಯಾಟ್. ಆ್ಯಂಡ್ the most important part of this play is reunion of old lovers. ನಿಜವಾಗಲೂ ಒಂದಾನೊಂದು ಕಾಲದಲ್ಲಿ ಪ್ರೇಮಿಗಳಾಗಿದ್ದು, ಆಮೇಲೆ ಯಾವುದೋ ಕಾರಣಕ್ಕೆ ಅವರು ಪ್ರತ್ಯೇಕವಾಗಿ ಎಲ್ಲೆಲ್ಲೋ ಇದ್ದು, ಸುಮಾರು ವರ್ಷ ಆದ ಮೇಲೆ ಅವರ ವೃದ್ಧಾಪ್ಯದ ಕಾಲದಲ್ಲಿ ಅವರು ಮತ್ತೆ ಮುಖಾಮುಖಿಯಾಗುವಂಥದ್ದು, ಅವರಿಗೆ ಗೊತ್ತಾಗುವಂಥದ್ದು, ಡೋನಾ ಲೋರಾನಿಗೆ ಗೊತ್ತಾಗುವಂಥದ್ದು, ಓ ಗಾನ್ಝಲೋ ನನ್ನ ಮಾಜಿ ಪ್ರೇಮಿ. ಗಾನ್ಝಲನಿಗೆ ಗೊತ್ತಾಗುವಂಥದ್ದು, ಓ ಲೋರಾ ನನ್ನ ಮಾಜಿ ಪ್ರೇಯಸಿ. ಸೊ ಲೋರಾ ಆ್ಯಂಡ್ ಗಾನ್ಝಲೋ, ದೇ ಹ್ಯಾಪನ್ ಟು ಲರ್ನ್ ದ್ಯಾಟ್ they were
ಮ್ಯೂಚುವಲಿ ದೇ ವೇರ್ ದ ಎಕ್ಸ್ ಲವರ್ಸ್, ದೇ ವೇರ್ ದ ಓಲ್ಡ್ ಲವರ್ಸ್. ಇದು ಗೊತ್ತಾಗುವಂಥದ್ದು, ಮತ್ತೆ ಅವರು ಒಂದಾಗುವಂಥದ್ದು, ಮತ್ತೆ ಅವರ ಸುಂದರವಾದಂಥ ದಿನಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು. This is the most important part. That's why reunion of the old lovers is the important point to be remembered here. My dear students, now take your textbook and come to page number 34, A Sunny Morning. It is page number 34, A Sunny Morning, written by Serafin and Joaquin Alvarez Quinter. Fine. You can see a picture there. There is a bench, two old people, pigeons are there. This lady is feeding the pigeon and this man is reading a book with the help of a lens. He has a glass like me. ನನ್ನ ಹಾಗೆ ಅವನಿಗೂ ಕನ್ನಡಕ ಉಂಟು, ಆದರೂ ಸಾಕಾಗುವುದಿಲ್ಲ. ಕನ್ನಡಕದ ಮೂಲಕ ಭೂತ ಕನ್ನಡಿಯಲ್ಲಿ ಹಿಡಿದು ಒಂದು ಪುಸ್ತಕವನ್ನು ಓದ್ತಾನೆ. He reads it. So this is the picture given here. In fact, this picture explains the entire summary of this play. Fine. Characters 4, already I described it. Donna Laura, Petra, her maid, Don Gonzalo, Juanito, his servant. Scene. ಈ ಒಂದು ಚಿತ್ರಣ ಹೇಗಿರ್ತದೆ ಅಂತ. A sunny morning in a retired corner of a park in Madrid. Autumn, a bench at right, Donna Laura, a handsome, white-haired old lady of about 70, refined in appearance, her bright eyes and entire manner giving evidence that despite her age, her mental faculties are unimpaired. Enters leaning upon the arm of her maid, Petra. In her free hand she carries a parasol which serves also as a cane. First scene, bench ಇರ್ತದೆ. ಡೋನಾ ಲೋರಾ 70 ಇಯರ್ಸ್ ಆಗಿದೆ, ಆದರೆ ಅವಳ ಬುದ್ಧಿಯೆಲ್ಲ ಸರಿ ಉಂಟು, ಡ್ರೆಸ್ ಕೂಡ ಚೆನ್ನಾಗಿ ಮಾಡ್ತಾಳೆ, ಬಟ್ ದೇಹ ಅಶಕ್ತವಾಗಿದೆ. ಅವಳ ಮೇಡ್ ಪೇಟ್ರನ ಕೈಯ ಮೇಲೆ ಹೀಗೆ ವಾಲಿಕೊಂಡು ಮೆಲ್ಲಗೆ ಹೀಗೆ ಎಂಟರ್ ಆಗ್ತಾಳೆ. ಕೈಯಲ್ಲೊಂದು ಪ್ಯಾರಸಲ್ ಇದೆ. ಪ್ಯಾರಸಲ್ ಅಂದರೆ ವಾಕಿಂಗ್ ಸ್ಟಿಕ್, ಒಂದು ವಾಕಿಂಗ್ ಸ್ಟಿಕ್ ಇದೆ. ಅದನ್ನು ಹಿಡ್ಕೊಂಡು ಅವಳು ಮೆಲ್ಲಗೆ ಎಂಟರ್ ಆಗ್ತಾಳೆ. ಈಗ ಡೋನಾ ಲೋರಾ ಮತ್ತು ಪೇಟ್ರಾ ಅವರ ಮಧ್ಯೆ ಸಂಭಾಷಣೆ ನಡೀತದೆ. ಸ್ವಲ್ಪ ಮುಂದೆ ಹೋದಾಗ ಅಲ್ಲಿಗೆ ಡಾನ್ ಗಾನ್ಜಲೋ ಮತ್ತು ಜುವಾನಿಟೋ ಬರುವಂಥದ್ದು, ಆಮೇಲೆ ಅವರ ಮಧ್ಯೆ ಸಂಭಾಷಣೆ ಆಗುವಂಥದ್ದು, ಇದೆಲ್ಲವೂ ಇದೆ. ಓಕೆ, ನಾವು ಲುಕ್ ಅಟ್ ದ ಲೈನ್ಸ್. ಡೋನಾ ಲೋರಾ. ಸೊ ಹಿಯರ್ ಆಫ್ಟರ್ ಡೋನಾ ಲೋರಾ ಅಂತ ಇರೋದನ್ನು ನಾನು ಪ್ರತಿ ಸಲ ಡೋನಾ ಲೋರಾ ಅಂತ ಓದುವುದಿಲ್ಲ, DL ಅಂತ ಹೇಳ್ತಾನೆ. ಪೇಟ್ರನಿಗೆ P ಅಂತ ಹೇಳ್ತಾನೆ ಅಷ್ಟೇ. ಓಕೆ, ಹಾಗೆ ಮುಂದೆ ಡಾನ್ ಗಾನ್ಜಲೋ ಬಂದಾಗ DG ಅಂತ ಹೇಳ್ತಾನೆ, ಜುವಾನಿಟೋನಿಗೆ J ಅಂತ ಹೇಳ್ತಾನೆ. ಸೊ DL, P, DG, J ಇಷ್ಟನ್ನೇ ಹೇಳ್ತಾ ಹೋಗ್ತಾನೆ. ಓಕೆ, ಫೈನ್, ಜಸ್ಟ್ ಫಾಲೋ ದ ಲೈನ್ಸ್. DL. I'm so glad to be here. I feared my seat would be occupied. What a beautiful morning. ನಾನು ಬಂದಾಗ ಬೆಂಚು ಖಾಲಿ ಉಂಟು. ಅಬ್ಬಾ, ಖುಷಿಯಾಯಿತು ನನಗೆ. ಈ ಬೆಂಚಲ್ಲಿ ಯಾರಾದರೂ ಬಂದು ಕೂತ್ಕೊಳ್ತಾರಂತ ನಾನು ಅಂದುಕೊಂಡಿದ್ದೆ, ಆದರೆ ಬೆಂಚು ಖಾಲಿ ಇದೆ, ಬಚಾವ್ ಅಂತೇಳಿ ಬಂದು ಬೆಂಚಲ್ಲಿ ಕೂತ್ಕೊಳ್ತಾರೆ. P. The sun is hot. ಬಿಸಿಲು ತುಂಬ ಬಿಸಿ ಇದೆ. DL. Yes, you are only 20. She sits down on the bench. Oh, I feel more tired today than usual. Noticing Petra, who seems impatient. Go, if you wish to chat with your guard. ತುಂಬ ಬಿಸಿಲಿದೆ ಅಂತ ಪೇಟ್ರಾ ಹೇಳಿದ್ದಕ್ಕೆ ಇವಳೇನು ಹೇಳ್ತಾಳೆ, ಯು ಆರ್ ಓನ್ಲಿ 20, ನಿನಗೆ ಬರೀ 20 ವರ್ಷ, ಅಂದರೆ ನಿನಗೆ ತಡ್ಕೊಳ್ಲಿಕ್ಕಾಗೋದಿಲ್ಲ, ನಾನು ಬಿಸಿಲನ್ನು ತಡ್ಕೊಳ್ತೇನೆ. ಆಗ ಇವಳ ಮುಖದಲ್ಲಿ, ಸಹಾಯಕಿ ಪೇಟ್ರನ ಮುಖದಲ್ಲಿ ಇಂಪೇಷನ್ಸ್, ತಾಳ್ಮೆ ಕೆಟ್ಟು ಹೋಗಿ ಒಂಥರ ಸಿಡುಕುತನ ಬಂದದನ್ನು ಕಂಡದನ್ನು ಗಮನಿಸಿ, ಓಕೆ, ಯು ಗೋ ಆ್ಯಂಡ್ ಹ್ಯಾವ್ ಎ ಚಾಟ್ ವಿತ್ ಯುವರ್ ಗಾರ್ಡ್. ಅಲ್ಲೊಬ್ಬ ಗಾರ್ಡ್ ಇದ್ದಾನೆ, ಆ ಗಾರ್ಡನ ಜೊತೆ ನೀನು ಹೋಗಿ ಮಾತಾಡಿ, ಅವನ ಜೊತೆ ಲಲ್ಲೆ ಹೊಡಿಲಿಕ್ಕೆ ಬೇಕಾದರೆ ನೀನು ಹೋಗು, ನಾನು ಇಲ್ಲಿ ಕೂತ್ಕೊಳ್ತೇನೆ ಅಂತೇಳಿ ಬೆಂಚಲ್ಲಿ ಕೂತ್ಕೊಳ್ತಾರೆ. P. He is not mine, Senora. He belongs to the park. ಸೆನೋರಾ ಅಂತ ಒಂದು ಪದ ಬರ್ತದೆ. ಸೆನೋರಾ ಅಂದರೆ ಕೂಡ ಅದೊಂದು
ಮಹಿಳೆಯರಿಗೆ ಗೌರವ ಸೂಚಕವಾಗಿ ಹೇಳುವಂಥ ಒಂದು ಪದ. ಈ ಡೋನಾ ಅಂತ ಇದ್ದ ಹಾಗೆ ಸೆನೋರಾ ಅಂತ ಇನ್ನೊಂದು ಪದ. ಓಕೆ, ಹಿ ಈಸ್ ನಾಟ್ ಮೈನ್ ಸೆನೋರಾ. ಶ್ರೀಮತಿಯವರೇ, ಅವನು ನನ್ನವನಲ್ಲ. ಗಾರ್ಡ್ ಅವನು ನನ್ನವನಲ್ಲ, ಅವನು ಈ ಪಾರ್ಕಿಗೆ ಸೇರಿದವನು. ಡಿಯಲ್, ಹಿ ಬಿಲಾಂಗ್ಸ್ ಮೋರ್ ಟು ಯು ದೆನ್ ಹಿ ಡಸ್ ಟು ದ ಪಾರ್ಕ್. ಗೋ ಫೈಂಡ್ ಹಿಮ್ ಬಟ್ ರಿಮೇನ್ ವಿದಿನ್ ಕಾಲಿಂಗ್ ಡಿಸ್ಟೆನ್ಸ್. ನನಗೆ ಗೊತ್ತಿದೆ ಅವನು ಪಾರ್ಕಿಗೆ ಸೇರಿದವನು, ಆದರೆ ಹೆಚ್ಚು ನಿನಗೆ ಬೇಕಾದವನು. ಹೋಗು, ಹುಡುಕವನನ್ನು ಹುಡುಕಿ ಮಾತಾಡು. ಆದರೆ ನಾನು ಕರೆಯುವಾಗ ಕೇಳಿಸಿಕೊಳ್ಳುವಷ್ಟು ಹತ್ತಿರದಲ್ಲಿ ಇರಬೇಕು. ಪಿ, ಐ ಸೀಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ನೋಡು, ಅಲ್ಲಿ ನನ್ನನ್ನು ಕಾಯ್ತಾ ಇದ್ದಾನೆ ಅವನು. ಸೊ ವಾಟ್ ಈಸ್ ದ ಸೀಕ್ರೆಟ್? ಹಾಗಾದರೆ ಗಾರ್ಡ್ಗೂ ಪೇಟ್ರನಿಗೂ ರಿಲೇಷನ್ ಇದೆ. ಎಸ್, ಐ ಸೀಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ಡಿಯರ್, ಡೂ ನಾಟ್ ರಿಮೈನ್ ಮೋರ್ ದನ್ 10 minutes. 10 ನಿಮಿಷಕ್ಕಿಂತ ಹೆಚ್ಚು ಅವನ ಜೊತೆ ಮಾತಾಡಬಾರ್ದು. ಪಿ, ವೆರಿ ವೆಲ್ ಸೆನೋರಾ ವಾಕ್ಸ್ ಟವರ್ಡ್ ರೈಟ್. ಎಸ್, ಬಲಬದಿಗೆ ಹೋಗ್ತಾಳೆ ಅವಳು. ಡಿಯರ್, ವೇಟ್ ಎ ಮೊಮೆಂಟ್. ಪಿ, ವಾಟ್ ಡಸ್ ಸೆನೋರಾ ವಿಶ್? ಏನಾಗಬೇಕಿತ್ತು? ಡಿಯರ್, ಗಿವ್ ಮೀ ದ ಬ್ರೆಡ್ ಕ್ರಮ್ಸ್. ಗಿವ್ ಮೀ ದ ಬ್ರೆಡ್ ಕ್ರಮ್. ಬ್ರೆಡ್ನ ತುಣುಕುಗಳನ್ನು ಒಂದು ತೊಟ್ಟೆಯಲ್ಲಿ ಹಿಡ್ಕೊಂಡು ಬಂದಿದ್ದಾಳೆ ಅವಳು. ಸಿ ಇನ್ ದಿಸ್ ಪಿಕ್ಚರ್, on her laps she has kept one basket like thing, and you can also see the pigeons and you can also see the dots here. These dots are bread crumbs. bread na ತುಂಡುಗಳು. ನಿಲ್ಲು, ಆ ಬ್ರೆಡ್ ನ ತುಂಡುಗಳನ್ನು ಕೊಡು ಅಂತ ಕೇಳ್ತಾಳೆ. give me the bread crumbs. P, I don't know what is the matter with me. ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. Dear, smiling, I do. Your head is where your heart is with the guard. ನಿನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ, ನನಗೆ ಗೊತ್ತಿದೆ. ನಿನ್ನ ಹೃದಯ ಯಾರ ಜೊತೆ ಇದೆಯೋ ಆ ಗಾರ್ಡ್ನ ಜೊತೆ ನಿನ್ನ ತಲೆಯೂ ಈಗ ಇದೆ. ಹಾಗಾಗಿ ನಿನಗೆ ನಾನು ಕೇಳಿದ್ದು ಅರ್ಥ ಆಗಲಿಲ್ಲ. ಪಿ, ಹಿಯರ್ ಸರೋನಾ. ಶಿ ಹ್ಯಾಂಡ್ಸ್ ಡೋನಲೋರ್ ಎ ಸ್ಮಾಲ್ ಬ್ಯಾಗ್. ಎಕ್ಸಿಟ್ ಪೇಟ್ರಾ ಬೈ ರೈಟ್. ಹಾಂ, ಇಲ್ಲಿದೆ ಅಂಥೇಳಿ ಚೀಲವನ್ನು ಎತ್ತಿ ಡಿಎಲ್ಗೆ ಡೋನಲೋರನ್ನು ಕೊಟ್ಟು ಅವಳು ಹೋಗ್ತಾಳೆ. ಡಿಎಲ್, ಅಡಿಯೋಸ್. Glances toward the trees at right. Here they come. They know just when to expect me. She rises, walks towards right, and throws 3 handfuls of breadcrumbs. These are for the spreest. These are for the spreest. These for the gluttons, and these for little ones, which are the most persistent. Laughs. ಆಡಿಯೋಸ್ ಅಂದರೆ ಖುಷಿಯಾಗಿ ಹೇಳುವಂಥದ್ದು. ಓ, ಪಾರಿವಾಳಗಳು ಬಂದರು. ಈ ಪಾರಿವಾಳಗಳಿಗೆ ಗೊತ್ತಿದೆ ನಾನು ಯಾವಾಗ ಬರಬೇಕು, ಅವುಗಳಿಗೆ ನಾನು ಬಂದಾಗ ಎಷ್ಟೊತ್ತಿಗೆ ಬರಬೇಕು ಅಂತ ಪಾರಿವಾಳಗಳಿಗೆ ಗೊತ್ತಿದೆ. ಮತ್ತು ದೀಸ್ ಆರ್ ಫಾರ್ ದ ಸ್ಪ್ರಿಯೆಸ್ಟ್. ಇದು ಬಹಳ ಚುರುಕಾಗಿ ಇರುವಂಥ ಪಾರಿವಾಳಗಳಿಗೆ. ದೀಸ್ ಆರ್ ಫಾರ್ ಗ್ಲಟನ್. ಗ್ಲಟನ್ ಅಂದರೆ ಹೊಟ್ಟೆಬಾಕ. ಕೆಲವು ಹಕ್ಕಿಗಳು ಹೊಟ್ಟೆಬಾಕ ಇರ್ತವೆ. ಈ ಸ್ಪ್ರಿಯೆಸ್ಟ್ ಅಂದರೆ ತುಂಬ ಚುರುಕಾಗಿರುವಂಥ ಹಕ್ಕಿಗಳು. ಒಂದು ಮುಷ್ಟಿಯನ್ನು ಹಾಕಿ ಇದು ಚುರುಕಾಗಿರುವಂಥ ಹಕ್ಕಿಗಳಿಗೆ, ಇನ್ನೊಂದು ಮುಷ್ಟಿಯನ್ನು ಹಾಕಿ ಇದು ಗ್ಲಟನ್ಗಳಿಗೆ. ಗ್ಲಟನ್ ಅಂದರೆ ಸರಿ ತಿನ್ನುವಂಥವ್ರು. ಇನ್ನೊಂದು ಮುಷ್ಟಿಯನ್ನು ಹಾಕಿ ಇದು ಲಿಟ್ಲ್ ಒನ್ಸ್, ಇದು ಸಣ್ಣ ಮರಿಗಳಿಗೆ. ಹೀಗೆ ಸುಮ್ಮನೆ ಹಾಕ್ತಾ ಹೇಳು. ಇದು ಚುರುಕಾಗಿರುವಂಥ ಸ್ಪ್ರಿಯೆಸ್ಟ್, ಚುರುಕಾಗಿರುವಂಥದ್ದು. ದಿಸ್ ಈಸ್ ಫಾರ್ ಗ್ಲಟನ್, ಹೊಟ್ಟೆಬಾಕರಿ. ದಿಸ್ ಈಸ್ ಫಾರ್ ಲಿಟ್ಲ್ ಒನ್ಸ್, ಇದು ಸಣ್ಣ ಮರಿಗಳಿಗೆ ಅಂತೇಳಿ 3 ಮುಷ್ಟಿ ಬ್ರೆಡ್ ಕ್ರಮ್ಸನ್ನು ಹಾಕ್ತಾರೆ. ಫೈನ್. There, that big one is always first. I know him by his big head. No one, no another. Now one, now another, now 2, now 3. That little fellow is the least mind. I believe he would eat from my hand. That one takes his piece and flies up to that branch alone. He is a philosopher. But where do they all come from? It seems as if the news had spread. Don't quarrel. There is enough for all. I will bring more tomorrow. ಹೀಗೆ ಹಾಕ್ತಾ ಅವಳಷ್ಟು ಕೇಳ್ತಾಳೆ. 1 ಬಂತು, 2 ಬಂತು, 3 ಬಂತು, ತುಂಬ ಬಂತು. ಅದು ದೊಡ್ಡದು ಬಂತು, ದೊಡ್ಡ ತಲೆ ಇರುವುದು ದೊಡ್ಡ ಪರಿವಾಳ ಬಂತು. ಆದರೆ ಸಣ್ಣದೊಂದು ಬಂತು, ಸಣ್ಣದು ನಿಧಾನಕ್ಕೆ ಬರ್ತದೆ. ನನಗೆ ಗೊತ್ತಿದೆ, the little one cannot find food among the big pigeons. So what does the little one do? Little one come and eat from my hand. ನನ್ನ ಕೈಯಿಂದಲೇ ತಿಂತದೆ. ಒಂದು ತುಂಡು ತಗೊಂಡೋಗಿ ಎತ್ತರದ ಗೆಲ್ಲಲ್ಲಿ ಕೂತು ಅದು ಒಂದೇ ತಿಂತಾನೆ. ಎಸ್,
Enter Don Gonzalo and Juanito from left. Don Gonzalo is an old gentleman of 70, gouty and impatient. He leans upon Juanito's arm and drags his feet somewhat as he walks. See, in the beginning, Donna Laura and Petra entered from right side, from this side, from right side. Now, Don Gonzalo and his servant Juanito enter from left. He is also aged 70. ಅವನು ಕೂಡ ಹಾಗೆ ಜುವಾನಿಟನ ಕೈಯ ಮೇಲೆ ಹೊರಗಿಕೊಂಡು ಕಾಲನ್ನು ಎಳ್ಕೊಂಡು ಹೀಗೆ ಎಳ್ಕೊಂಡು ಬರ್ತಾನೆ. ಸೊ ಇಬ್ರು ಕೂಡ 70 years old. Fine. Now it's a dialogue between Don Gonzalo and his servant Juanito. DG, idling their time away, they should be saying mass. ಪಾರಿವಾಳಗಳ ಸಮಯವನ್ನು ಹಾಳು ಮಾಡ್ತಾ ಇದ್ದಾಳೆ ಅಂತ. J, you can sit here, Senor. There is only a lady. Donna Laura turns her head and listens. ಈ ಬೆಂಚಲ್ಲಿ ನೀವು ಕೂತ್ಕೊಳ್ಬೋದು, ಅಲ್ಲಿ ಒಬ್ಬಳೇ ಮಹಿಳೆ ಕೂತಿದ್ದಾರೆ, ನೀವು ಕೂತ್ಕೊಳ್ಬೋದು. ಆಗ ಡೋನಾಲೋರ ತಿರುಗಿ ಗಾನ್ಜಲೋನನ್ನು ಹೀಗೆ ನೋಡ್ತಾರೆ. ಡಿಜಿ, ಐ ವಾಂಟ್ ಜುವಾನಿಟೋ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ನೋ, ನಾನಿಲ್ಲಿ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ಆ ಮಹಿಳೆ ನನಗೆ ನನ್ನದೇ ಆದ ಒಂದು ಬೆಂಚ್ ಬೇಕು ಜುವಾನಿಟೋ. ಜೆ, ಬಟ್ ದೆರ್ ಇಸ್ ನನ್. ಆದರೆ ಇಲ್ಲಿ ಬೇರೆ ಬೆಂಚುಗಳು ಇಲ್ಲ ಸ್ವಾಮಿ. ಡಿಜಿ, ದ್ಯಾಟ್ ಒನ್ ಓವರ್ ಈಸ್ ಮೈನ್. ಅಲ್ಲೊಂದು ಬೆಂಚ್ ಇದೆ ಅಲ್ಲ, ಅದು ನನ್ನದು. ಜೆ, ದೆರ್ ಆರ್ 3 priests ಸಿಟ್ಟಿಂಗ್ ದೇರ್. ಆ ಬೆಂಚಲ್ಲಿ 3 ಜನ ಪ್ರೀಸ್ಟ್ಗಳು, 3 ಜನ ಕ್ರಿಶ್ಚಿಯನ್ ಪಾದ್ರಿಗಳು ಕೂತಿದ್ದಾರೆ. ಡಿಜಿ, ರೂಟ್ ದಮ್ ಔಟ್. ಹ್ಯಾವ್ ದೇ ಗಾನ್? ಅವರನ್ನು ಎಬ್ಬಿಸಿ ಅವ್ರು ಹೋದ್ರ ಆ ಬೆಂಚ್ ನನಗೆ ಬೇಕು ಅಂತ. ನೋ ಇಂಡೀಡ್, ದೇ ಆರ್ ಟಾಕಿಂಗ್. ಇಲ್ಲ ಹೋಗಲಿಲ್ಲ, ಅವರು ಮಾತಾಡ್ತಾ ಇದ್ದಾರೆ. Just as if they were glued to the seat. No hope of their leaving. Come this way, Juanito. They walk toward the bird's right. ಅವರು ಗ್ಲೂ ಅಂದರೆ ಅಂಟು ಬೆಂಚಿಗೆ ಅಂಟು ಹಾಕಿದ ಹಾಗೆ ಆಗಿದೆ ಕಾಣ್ತದೆ. ಅವರು ಹೇಳುವುದೇ ಇಲ್ಲ ಬೆಂಚಿನಿಂದ. ಅವರಲ್ಲಿರಲಿ, ಬಾ ನಾವು ಈಚೆ ಹೋಗುವ ಅಂತ ಹೇಳಿ ಪಾರಿವಾಳಗಳ ಹತ್ರ ಇವಳು ಬರ್ತಾರೆ. ಜುವಾನಿಟನ್ನು ಕರ್ಕೊಂಡು ಡಾನ್ ಗಾನ್ಜಲೋ ಬರ್ತಾನೆ. ಇಂಡಿಗ್ನೆಂಟ್ಲಿ ಲುಕ್ಔಟ್. ಈಗ ಡೋನಾಲೋರ ಇಂಡಿಗ್ನೆಂಟ್ಲಿ ಅಸಮಾಧಾನದಿಂದ ಲುಕ್ಔಟ್ ನೋಡಿ ಅಂಥೇಳಿ ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ. ಈಗ DG ಆ್ಯಂಡ್ DL, ಡಾನ್ ಗಾನ್ಜಲೋ ಮತ್ತು ಡೋನಾಲೋರ ಅವರ ಜೊತೆ ಸಂಭಾಷಣೆ ಮುಂದುವರಿತದೆ. ಈಗ ಡಾನ್ ಗಾನ್ಜಲೋ ಬಂದಾಗ ಡೋನಾಲೋರ ಟೆಲ್ಸ್ ಲುಕ್ಔಟ್. ದಟ್ ಮೀನ್ಸ್ ಶಿ ವಾಸ್ ಇಂಪೇಷಂಟ್, ಶಿ ವಾಸ್ impatient because their arrival was supposed to disturb the pigeons. Pigeons may fly away without eating. That's why Donalora shouted, "Look out!" DG, are you speaking to me, Senora? Are you speaking to me? Look out, Lodi. ಅಂತ ಹೇಳಿ ನನಗ ಹೇಳಿದ್ದು. Yes, to you. What do you wish? You have scared away the birds who were feeding on my crumbs. ನಾನು ಹಾಕಿದ ಬ್ರೆಡ್ ಕ್ರಮ್ಸ್ ಅನ್ನು ತಿಂತಾ ಇರೋದು ಹಕ್ಕಿಗಳನ್ನು ನೀನು ಓಡಿಸಿದ್ದಿ, ಹೆದರಿಸಿದ್ದಿ. ವಾಟ್ ಡು ಐ ಕೇರ್ ಅಬೌಟ್ ದ ಬರ್ಡ್ಸ್? ಹಕ್ಕಿಗಳ ಬಗ್ಗೆ ನಾನೇನು ಕೇರ್ ಮಾಡೋದು? ಬಟ್ ಐ ಡೂ. ದಿಸ್ ಈಸ್ ಎ ಪಬ್ಲಿಕ್ ಪಾರ್ಕ್. ಅವಳು ಹೇಳ್ತಾನೆ, ನಾನು ಕೇರ್ ಮಾಡ್ತಾನೆ, ಆದರೆ ಇದು ಪಬ್ಲಿಕ್ ಪಾರ್ಕ್. ನಿನ್ನ ಪ್ರೈವೇಟ್ ಜಾಗ ಅಲ್ಲ, ದಿಸ್ ಈಸ್ ಪಬ್ಲಿಕ್ ಪಾರ್ಕ್. ದೆನ್ ವೈ ಡು ಯು ಕಂಪ್ಲೇನ್ ದ್ಯಾಟ್ ದ ಪ್ರೀಸ್ಟ್ಸ್ ಹ್ಯಾವ್ ಟೇಕನ್ ಯುವರ್ ಬೆಂಚ್? ಇದು ಪಬ್ಲಿಕ್ ಪಾರ್ಕ್ ಅಲ್ಲ, ನೀನ್ಯಾಕೆ ಬೊಬ್ಬೆ ಹೊಡೆದದ್ದು? ಆ 3 ಪ್ರೇಸ್ಟ್ಗಳು ಗಮ್ ಹಾಕಿದಾಗೆ ಕೂತಿದ್ದಾರೆ ಅಂತ ನೀನ್ಯಾಕೆ ಬೊಬ್ಬೆ ಹೊಡೆದದ್ದು? ಅದು ನಿನ್ನ ಬೆಂಚ್ ಅಂತ ನೀನ್ಯಾಕೆ ಹೇಳಿದ್ದು? ಇದು ಪಬ್ಲಿಕ್ ಪಾರ್ಕ್ ಅಲ್ವಾ? ವಾಟ್ ದ ನಾನ್ ಸೆನ್ಸ್. DG, Senora, we have not met. I cannot imagine why you take the liberty of addressing me. Come, Juanito, both go out right. ನಾನು ನಿನ್ನನ್ನು ಇದುವರೆಗೆ ಭೇಟಿಯಾಗಲಿಲ್ಲ, ಆದರೆ ಯಾಕೆ ನೀನು ನನ್ನ ಮೇಲೆ ಶೌಟ್ ಮಾಡ್ತೀನಿ? ಬಾಪ ಜುವಾನಿಟೋ, ನಾವು ಹೋಗುವ ಅಂತೇಳಿ ಅವರು ರೈಟ್ ಸೈಡಿಗೆ ಎಕ್ಸಿಟ್ ಆಗ್ತಾರೆ. DL, ವಾಟ್ ಅನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್. ವೈ ಮಸ್ಟ್ ಪೀಪಲ್ ಗೆಟ್ ಸೋ ಫಸಿ ಆ್ಯಂಡ್ ಕ್ರಾಸ್ ವೆನ್ ದೇ ರೀಚ್ ಎ ಸರ್ಟನ್ ಏಜ್? Looking toward right. I am glad he lost that bench too. Serves him right for scaring the birds. He is furious. Yes, find a seat if you can. Poor man. He is wiping the perspiration from his face. Here he comes. A carriage would not raise more dust than his feet.
ಎಂಟರ್ ಗಾನ್ಸ್ಲೋ ಅಂಡ್ ಜುವಾನಿಟೋ ಬೈ ರೈಟ್ ಆ್ಯಂಡ್ ವಾಕ್ ಟವರ್ಡ್ ಲೆಫ್ಟ್. ಹಾಂ, ಡಿಯಲ್ಲಿಗೆ ಲಾರನಿಗೆ ಖುಷಿ ಆಗ್ತದೆ, ಅವನಿಗೆ ಬೆಂಚ್ ಸಿಗಲಿಲ್ಲ, ನಾವು ಪಾರಿವಾಳಗಳನ್ನು ಹೆದರಿಸ್ತಾನೆ, ಹೋದ ಹಾಂ ಹುಡುಕು ಹುಡುಕು, ನಿಮಗೆ ಬೆಂಚ್ ಸಿಕ್ಕಿದ್ರೆ ಹುಡುಕು ಹಾಂ ಅಂತೇಳಿ ತಮಾಷೆ ಮಾಡ್ತಾರೆ. ಅಷ್ಟೊತ್ತಿಗೆ ಅಗೈನ್ ಡಾನ್ ಗಾನ್ಸ್ಲೋ ಆ್ಯಂಡ್ ಜುವಾನಿಟೋ ದೇ ಎಂಟರ್ ಆ್ಯಂಡ್ ವಾಕ್ ಟವರ್ಡ್ಸ್ ಲೆಫ್ಟ್. ಪುನಃ ಬರ್ತಾರೆ. ಡಿಜಿ, ಹ್ಯಾವ್ ದ ಪ್ರೀಸ್ಟ್ ಗಾನ್ ಯೆಟ್? ಜುವಾನಿಟೋ, ಮರೆಯ ಆ ಪ್ರೀಸ್ಟ್ಗಳು ಈಗಲಾದ್ರೂ ಹೋದ್ರ? ನೋ ಇಂಡೀಡ್ ಸೆನೋರ್, ದೇ ಆರ್ ಸ್ಟಿಲ್ ದೇರ್. ಇಲ್ಲ, ಅಲ್ಲೇ ಇದ್ದಾರೆ. ದ ಅಥಾರಿಟೀಸ್ ಶುಡ್ ಪ್ಲೇಸ್ ಮೋರ್ ಬೆಂಚಸ್ ಹಿಯರ್ ಫಾರ್ ದೀಸ್ ಸನಿ ಮಾರ್ನಿಂಗ್ಸ್. ವೆಲ್, ಐ ಸಪೋಸ್ ಐ ಮಸ್ಟ್ ರಿಸೈನ್ ಮೈಸೆಲ್ಫ್ ಆ್ಯಂಡ್ ಸಿಟ್ ಆನ್ ದ ಬೆಂಚ್ ವಿತ್ ದ ಓಲ್ಡ್ ಲೇಡಿ. Muttering to himself, he sits at the extreme end of Donna Laura's bench and looks at her indignantly, touches his hat as he greets her. Good morning. ಬೇರೆ ಉಪಾಯ ಇಲ್ಲದೆ ಡೋನಾ ಲೋರಾ ಕೂತ ಬೆಂಚಲ್ಲಿ ತುದಿಯಲ್ಲಿ ಕೂತು ಹ್ಯಾಟನ್ನು ಮುಟ್ಟ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಡೋನಾ ಲೋರಾನಿಗೆ. ಡಿಯರ್, ವಾಟ್ ಯು ಆರ್ ಹಿಯರ್ ಅಗೇನ್? ಪುನಃ ಬಂದಿಯಾ ನೀನು? ಐ ರಿಪೀಟ್ ದ್ಯಾಟ್ ವಿ ಹ್ಯಾವ್ ನಾಟ್ ಮೆಟ್. ನೋಡು, ನಾವು ಭೇಟಿ ಆಗಲಿಲ್ಲ ಇಷ್ಟರವರೆಗೆ. ಐ ವಾಸ್ ರೆಸ್ಪಾಂಡಿಂಗ್ ಟು ಯುವರ್ ಸಲ್ಯೂಟ್. ನೀನು ಗುಡ್ ಮಾರ್ನಿಂಗ್ ಹೇಳಿದ್ಯಲ್ಲ, ಅದಕ್ಕೆ ನಾನು ರೆಸ್ಪಾಂಡ್ ಮಾಡಿದ್ದೆ. ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ಗುಡ್ ಮಾರ್ನಿಂಗ್ ಆ್ಯಂಡ್ ದಟ್ ಈಸ್ ಆಲ್ ಯು ಶುಡ್ ಹ್ಯಾವ್ ಸೆಡ್. ಗುಡ್ ಮಾರ್ನಿಂಗ್, ಈಗ ನೀನು ಗುಡ್ ಮಾರ್ನಿಂಗ್ ಹೇಳಬೇಕಿತ್ತು, ಅದು ಬಿಟ್ಟು ಆರ್ ಯು ಹಿಯರ್ ಅಗೇನ್ ಅಂತ ಯಾಕೆ ಹೇಳಿದ್ದು ನೀನು? ಸಣ್ಣ ಜಗಳ. ಡಿಯರ್, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬೆಂಚ್ ವಿಚ್ ಇಸ್ ಮೈನ್. ನನ್ನ ಈ ಬೆಂಚಲ್ಲಿ ಕೂತ್ಕೊಳ್ಳಿಕ್ಕೆ ನೀನು ಪರ್ಮಿಷನ್ ಕೇಳಬೇಕಿತ್ತು. ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ. ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ. ವೈ ಯು ಸೆಡ್ ದ ಒನ್ ದ ಪ್ರೀಸ್ಟ್ ಹ್ಯಾವ್ ವಾಸ್ ಯುವರ್ಸ್? ಮತ್ತೆ ಪ್ರೀಸ್ಟ್ಗಳು ಕೂತದ್ದು ಇನ್ನೊಂದು ಅಂತ ಏನಾಗಿ ಹೇಳಿದ್ದು? ವೆರಿ ವೆಲ್, ವೆರಿ ವೆಲ್, ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ ಬಿಟ್ವೀನ್ ಹಿಸ್ ಟೀತ್. ಸೆನೈಲ್ ಓಲ್ಡ್ ಲೇಡಿ, ಶಿ ಆಟ್ ಟು ಬಿ ಎಟ್ ಹೋಮ್ ನಿಟಿಂಗ್ ಆ್ಯಂಡ್ ಕೌಂಟಿಂಗ್ ಹರ್ ಬೀಡ್ಸ್. ಈ ಓಲ್ಡ್ ಲೇಡಿ ಅವಳು ಮೆಲ್ಲ ಹಲ್ಲಲ್ಲಿ ನೀರಲ್ಲಿ ನಗಾಡ್ತಾ ಇವ ಹೇಳ್ತಾನೆ, ಈ ಉದುಕಿ ಮನೆಯಲ್ಲಿ ಸ್ವೆಟರ್ ಹೆಣಿತಾ ನಿಟ್ಟಿಂಗ್ ಮಾಡ್ತಾ ಇರಬೇಕಾಗಿತ್ತು, ಬಂದು ಇಲ್ಲಿ ಕೂತಿದ್ದಾಳೆ. ಡಿಯಲ್, ಡೋಂಟ್ ಗ್ರಂಬಲ್ ಎನಿಮೋರ್. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಜಸ್ಟ್ ಟು ಪ್ಲೀಸ್ ಯು. ನಿನಗೆ ಖುಷಿ ಆಗಲಿ ಅಂತ ನಾನೇನು ಎದ್ದು ಹೋಗೋದಿಲ್ಲ. ಮರ್ಮರ್ ಮಾಡೋದು ಬೇಡ, ಗ್ರಂಬಲ್ ಮಾಡೋದು ಬೇಡ. ಡಿಜಿ, brushing the dust from his shoes with his handkerchief. If the ground were sprinkled a little, it would be an improvement. ಹ್ಯಾಂಡ್ಕರ್ಚೀಫ್ ತೆಗೆದು ಶೂವನ್ನು ಉಜ್ಜುತ್ತಾನೆ, ಶೂವನ್ನು ಧೂಳನ್ನು ಉಜ್ಜುತ್ತಾನೆ ಡಾನ್ ಗಾನ್ಸ್ಲೋ. ಮತ್ತೆ ಉಜ್ಜುತ್ತಾ ಹೇಳ್ತಾನೆ, ಇಲ್ಲಿ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿದ್ದಿದ್ರೆ ಧೂಳಾಗ್ತಿರ್ಲಿಲ್ಲ. ಡಿಜಿ, ಎಸ್ ಡಿಯರ್, ಡೂ ಯು ಯೂಸ್ ಯುವರ್ ಹ್ಯಾಂಡ್ಕರ್ಚೀಫ್ ಆಸ್ ಎ ಶೂ ಬ್ರಷ್? ವೈ ನಾಟ್? ಡೂ ಯು ಯೂಸ್ ಎ ಶೂ brush as your handkerchief? What right you have to criticize my actions? ಕರ್ಚೀಫ್ ಅನ್ನು ಬ್ರಷ್ ಆಗಿ ಉಪಯೋಗ ಮಾಡ್ತೀಯಾ? ಯಾಕಾಗಬಾರ್ದು? ಹಾಗಾದರೆ ಬ್ರಷ್ ಅನ್ನು ಕರ್ಚೀಫ್ ಆಗಿ ಉಪಯೋಗ ಮಾಡ್ತೀಯಾ? ಅದನ್ನು ಕೇಳಿ ನಿನಗೇನು ಹಕ್ಕು ಇದೆ? ಸಿಟ್ಟು ಬರ್ತದೆ ಅವನಿಗೆ. ಎ ನೇಬರ್ಸ್ ರೈಟ್, ನೆರೆಕರೆಯವರ ಹಕ್ಕು. ನೀನೀಗ ಬಂದು ಇಲ್ಲಿ ಕೂತಿದ್ಯಲ್ಲ, ನೆರೆಕರೆಯವರಿಗೆ ಒಂದು ಇರ್ತದಲ್ಲ ಸುಖ ದುಃಖ ಮಾತಾಡೋದು. ಎ ನೇಬರ್ಸ್ ರೈಟ್. ಜುವಾನಿಟೋ, ಮೈ ಬುಕ್. ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಜುವಾನಿಟೋ, ನನ್ನ ಪುಸ್ತಕ ಕೊಡು, ಇಂಥ ನಾನ್ ಸೆನ್ಸನ್ನೆಲ್ಲ ಕೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಯು ಆರ್ ವೆರಿ ಪೊಲೈಟ್. ನೀನು ತುಂಬ ಪೊಲೈಟ್, ತುಂಬ ನೀನು ಸಾಧು ನೀನು. ಪಾರ್ಡನ್ ಮೀ ಸೆನೋರಾ, ಬಟ್ ನೆವರ್ ಇಂಟರ್ಫಿಯರ್ ವಿತ್ ವಾಟ್ ಡಸ್ ನಾಟ್ ಕನ್ಸರ್ನ್ ಯು. ನಿನಗೆ ಸಂಬಂಧಪಡೋದನ್ನು ಮಾತಾಡಬೇಡ. ಡಿಯಲ್, ಐ ಜನರಲಿ ಸೇ ವಾಟ್ ಐ ಥಿಂಕ್ ಆ್ಯಂಡ್ ಮೋರ್ ಟು ದ ಸೇಮ್ ಇಫೆಕ್ಟ್ ಗಿವ್ ಮಿ ದ ಬುಕ್. ಜುವಾನಿಟೋ, ನನಗೆ ಅನ್ನಿಸಿದ್ದನ್ನು ನಾನು ಹೇಳ್ತೇನೆ ಅಂತ ಅವಳಿಗೆ ಹೇಳಿದ್ದಕ್ಕೆ, ಹೌದಾ, ನನಗೆ ಅನ್ನಿಸಿದ್ದನ್ನು ನಾನು ಮಾಡ್ತೇನೆ. ಜುವಾನಿಟೋ, ನನ್ನ ಪುಸ್ತಕ ಕೊಡು. ಜೆ, ಹಿಯರ್ ಸೆನೋರ್. Juanito takes a book from his pocket, hands it to Don Gonzalo, then exits by right. Don Gonzalo, casting indignant glances at Donna Laura, puts on an enormous pair of glasses, takes from his pocket a reading glass, adjusts both to suit him, and opens his book. ಪುಸ್ತಕ ಕೊಟ್ಟು ಜುವಾನಿಟೋ ಹೋಗ್ತಾನೆ. ಇವನು ಕನ್ನಡಕ ತೆಗೆದು ಇಟ್ಟು ಅಡ್ಜಸ್ಟ್ ಮಾಡಿ ಓದಲಿಕ್ಕೆ ಶುರು ಮಾಡ್ತಾನೆ. ಡಿಯರ್, ಐ ಥಾಟ್ ಯು ಆರ್ ಟೇಕಿಂಗ್ ಔಟ್ ಎ ಟೆಲಿಸ್ಕೋಪ್. ಕನ್ನಡಕದಲ್ಲಿ ದಪ್ಪ ಕನ್ನಡಕವನ್ನು ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಸೋಡಾ ಗ್ಲಾಸ್ ಅಂತ ಕರಿತೇವೆ. ಇವನ ಗ್ಲಾಸ್ ದಪ್ಪ ಇತ್ತು, ಅದಕ್ಕೆ ಇವಳು
ತಮಾಷೆ ಮಾಡ್ತಾಳೆ ಡಿ ಎಲ್. ಓ, ನೀನು ಟೆಲಿಸ್ಕೋಪ್ ತೆಗೆದ ದತ್ತ ಗ್ರಹಿಸಿದೆ ನಾನು ಅಂತ. ಆದರೆ ಅಷ್ಟು ದಪ್ಪ ಇತ್ತು ಗ್ಲಾಸ್. ಡಿ ಜಿ, ವಾಸ್ ದ್ಯಾಟ್ ಯು? ನೀನ ಹೇಳಿದ್ದ ಹಾಗೆ ಟೆಲಿಸ್ಕೋಪ್ ತೆಗೆದದ್ದು? ಯುವರ್ ಸೈಟ್ ಮಸ್ಟ್ ಬಿ ಕೀನ್. ನಿಮ್ಮ ದೃಷ್ಟಿ ಮಂದಾಗಿರಬೇಕು. ಕೀನರ್ ದ್ಯಾನ್ ಯುವರ್ಸ್ ಈಸ್. ನಿನ್ನ ದೃಷ್ಟಿಗಿಂತ ನನ್ನದು ಚೆನ್ನಾಗಿದೆ. ಎಸ್, ಎವಿಡೆಂಟ್ಲಿ. ಆಸ್ ದ ಹೇರ್ಸ್ ಆ್ಯಂಡ್ ಪ್ಯಾಟ್ರಿಜಸ್. ಇಲ್ಲಿ ಹೇರ್ಸ್ ಆ್ಯಂಡ್ ಪ್ಯಾಟ್ರಿಜಸ್, ಇಲ್ಲಿರುವಂಥ ಮೊಲಗಳನ್ನು ಮತ್ತು ಇಲ್ಲಿರುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕೇಳು. ಡು ಯು ಹಂಟ್? ನೀನು ಬೇಟೆ ಮಾಡ್ತೀಯ? ಐ ಡಿಡ್ ಆ್ಯಂಡ್ ಈವನ್ ನಾವು. ಮಾಡ್ತಿದ್ದೆ ಮತ್ತು ಈಗಲೂ ಮಾಡ್ತೇನೆ. ಓ ಎಸ್, ಆಫ್ ಕೋರ್ಸ್. ಎಸ್ Senora, every Sunday I take my gun and dog, you understand, and go to one of my estates near Aravaka and kill time. ಈಗಲೂ ನಾನು ನಾಯಿಗಳನ್ನು ಕರ್ಕೊಂಡು ನನ್ನ ಎಸ್ಟೇಟಿಗೆ ಹೋಗ್ತೇನೆ, ಪ್ರಾಣಿ ಪಕ್ಷಿಗಳನ್ನು ಬೇಟೆ ಮಾಡ್ತೇನೆ. ಎಸ್, ಕಿಲ್ ಟೈಮ್, ದಟ್ಸ್ ಆಲ್ ಯು ಕಿಲ್. ಹೌದಾ, ಸಮಯವನ್ನು ಕೊಲ್ತೀಯ? ನೀನು ಸಮಯವನ್ನು ಮಾತ್ರ ಕೊಲ್ಲಬಹುದು, ಅಂದರೆ ಬೇಟೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಕಣ್ಣು ಕಾಣುವುದಿಲ್ಲಲ್ಲ. ಎಸ್. ಡು ಯು ಥಿಂಕ್ ಸೊ? ಐ ಕುಡ್ ಶೋ ಯು ಅ ವೈಲ್ಡ್ ಬೋರ್ಸ್ ಹೆಡ್ ಇನ್ ಮೈ ಸ್ಟಡಿ. ಹೌದಾ, ನಾನು ಒಂದು ಕಾಡು ಹಂದಿಯ, ವೈಲ್ಡ್ ಬೋರ್, ಕಾಡು ಹಂದಿಯ ತಲೆಯನ್ನು ತೋರಿಸ್ತೇನೆ ನಿನಗೆ ಬೇಕಾದರೆ. ಎಸ್, ಆ್ಯಂಡ್ ಐ ಕುಡ್ ಶೋ ಯು ಅ ಟೈಗರ್ಸ್ ಸ್ಕಿನ್ ಇನ್ ಮೈ ಬೋರ್ಡರ್. ವಾಟ್ ಡಸ್ ದ್ಯಾಟ್ ಪ್ರೂಫ್? ಹೌದಾ, ನೀನು ಹಂದಿ ತಲೆಯನ್ನು ತೋರಿಸ್ತೀಯಾ? ನಾನು ಹುಲಿಯ ಚರ್ಮವನ್ನು ತೋರಿಸ್ತೇನೆ. ಹುಲಿ ಚರ್ಮ ನೋಡಿದರೆ ಏನು ಅರ್ಥ ಆಗ್ತದೆ? ಇಲ್ಲಿ ಬಾರ್ಡರ್ ಅಂತ ಒಂದು ವರ್ಡ್ ಇದೆ, ಅದರ ಪ್ರೊನೌನ್ಸಿಯೇಷನ್ ಬೂದ್ವಾ ಅಂತ. ಬೂದ್ವಾ ಇಸ್ ದ ಪ್ರೊನೌನ್ಸಿಯೇಷನ್. ಬೂದ್ವಾ ಅಂದರೆ ವುಮನ್ಸ್ ಪ್ರೈವೇಟ್ ರೂಮ್. ಹೌದಾ, ನೀನು ಹಂದಿ ತಲೆಯನ್ನು ತೋರಿಸ್ತೀಯ ನಿನ್ನ ಸ್ಟಡಿ ರೂಮಲ್ಲಿ, ನಾನು ನನ್ನ ಬೆಡ್ರೂಮಲ್ಲಿ ಹುಲಿ ಚರ್ಮ ತೋರಿಸ್ತೇನೆ. ನೀನೇನು ಹೇಳ್ತೀಯ ಅದಕ್ಕೆ? ಅಂದರೆ ನಾನು ಸಹ ಬೇಟೆ ಮಾಡಿದ್ದೇನೆ ಅಂತ. ಎಸ್. ಸೊ ಸಿ, ಕಾನ್ಸಂಟ್ರೇಟ್ ಆನ್ ದ್ಯಾಟ್ ವರ್ಡ್ ಬೂದ್ವಾ. See, the word spelling is BOUDOIR. ಅದನ್ನು ಬಾರ್ಡರ್ ಅಂತಲ್ಲ, ಬೂದ್ವಾ. ಬೂದ್ವಾ ಅಂದರೆ ವುಮನ್ಸ್ ಪ್ರೈವೇಟ್ ರೂಮ್. ವಾಟ್ ಡಸ್ ದ್ಯಾಟ್ ಪ್ರೂಫ್? ವೆರಿ ವೆಲ್ Senora, ಪ್ಲೀಸ್ ಅಲೌ ಮೀ ಟು ರೀಡ್. ಇನಫ್ ಕಾನ್ವರ್ಸೇಷನ್. ಸಾಕು, ಮಾತಾಡಿದ ಸಾಕು, ನನ್ನನ್ನು ಓದಲಿಕ್ಕೆ ಬಿಡು. ವೆಲ್, ಯು subside then. But first I shall take a pinch of snuff. Takes out a snuff box. Will you have some? ಓದುವ ಮೊದಲು ನಾನು ಸ್ವಲ್ಪ ನಶ್ಯ ಎಳಿತೇನೆ. ನಶ್ಯದ ಡಬ್ಬಿ ನಿಮಗೆ ಬೇಕಾ ಸ್ವಲ್ಪ ಅಂತ ಕೇಳ್ತಾನೆ. ಆಫರ್ಸ್ ಬಾಕ್ಸ್ ಟು ಡೋನಲ್. ಇಫ್ ಇಟ್ ಈಸ್ ಗುಡ್, ಇಟ್ ಈಸ್ ಆಫ್ ದ ಫೈನೆಸ್ಟ್, ಯು ವಿಲ್ ಟೇಕ್ ಇಟ್. ಟೇಕಿಂಗ್ ಪಿಂಚ್ ಆಫ್ ಸ್ನಫ್, ಇಟ್ ಕ್ಲಿಯರ್ಸ್ ಮೈ ಹೆಡ್ and mine. Do you sneeze? Yes, Senora, 3 times. And so do I. What a coincidence. ನಶೆ ಹೇಳಿದ ಮೇಲೆ ನಾನು 3 ಸಲ ಅಕ್ಸಿ ಮಾಡ್ತೇನೆ, ಸೀನ್ತೇನೆ. ಹೌದಾ, ನಾನು ಸಹ ಸೀನ್ತೇನೆ ಅಂತ ಡಿ ಎಲ್ ಹೇಳ್ತಾಳೆ. ವಾಟ್ ಎ ಕೋಇನ್ಸಿಡೆನ್ಸ್. ಎಂಥ ಒಂದು ಕೋಇನ್ಸಿಡೆನ್ಸ್ ಅಲ್ಲ, ಎಂಥ ಒಂದು ಹೊಂದಾಣಿಕೆ ಅಲ್ವಾ ಅಂತ ಹೇಳಿ. ಆಫ್ಟರ್ ಟೇಕಿಂಗ್ ದ ಸ್ನಫ್ ದೇ ಅವೈಟ್ ದ ಸ್ನೀಸಸ್ both anxiously and sneeze alternatively 3 times each. ಒಮ್ಮೆ ಇವನು ಅಕ್ಷಿ ಅವಳು ಅಕ್ಷಿ ಹೇಳ್ತಾಳೆ, ಹಾಗೆ 3 ಸಲ ಅಕ್ಷಿ ಆಗ್ತದೆ. ದೇರ್ ಐ ಫೀಲ್ ಬೆಟರ್. ಡಿ ಜಿ ಹೇಳ್ತಾನೆ, ಅಪ್ಪ ಅಕ್ಷಿ ಆದಮೇಲೆ ಖುಷಿ ಆಯಿತು. ಸೊ ಡು ಐ ಸೈಡ್. ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್. ಯು ವಿಲ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ರೀಡ್ ಅಲೌಡ್. ನಾನು ಗಟ್ಟಿಯಾಗಿ ಓದ್ತೇನೆ, ತೊಂದರೆ ಇಲ್ಲಲ್ಲ. ರೀಡ್ ಆಸ್ ಲೌಡ್ ಆಸ್ ಯು ಪ್ಲೀಸ್. ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ. Reading. All love is sad, but sad as it is the best thing that we know. That is from Campoamor. So Campoamor andre that word has a great meaning. That's a Campoamor is a novel. ಈ ನಾವೆಲ್ ನಿಂದ ಓದಿದ್ದು ಅಂತ ಹೇಳ್ತಾನೆ ಅವ Campoamor. Yes. And well, now the dialogue continues. The Campoamor ನಂತರ dialogue continues. Yes. Now DG for telling it is from Campoamor, DL says, ಅವಳಿಗೆ ಶಾಕ್ ಆಗ್ತದೆ.
ಕೆಂಪಮ್ಮೂರಿನಿಂದ. Now DG reads, the daughters of the mothers I once loved kiss me now as they would a graven image. Those lines, I take it, are in a humorous vein. ನಾನು ಪ್ರೀತಿಸುತ್ತಿದ್ದಂಥ ಹುಡುಗಿ ಅವಳು ನನಗೆ ಕಿಸ್ ಮಾಡಬೇಕು ಅಂತ ಅನ್ನಿಸ್ತದೆ ಈಗ. ಡಿಯರ್, I take them so too. There are some beautiful poems in this book. Here, 20 years pass, he returns. ಇಲ್ಲಿ ತುಂಬ ಪದ್ಯಗಳಿವೆ ಇದರಲ್ಲಿ. 20 ವರ್ಷ ಕಳೆಯಿತು, ಈಗ 20 ವರ್ಷ ಕಳೆದು ಅವನು ಬಂದಿದ್ದಾನೆ. 20 years pass, he returns. You cannot imagine how it affects me to see you reading with all those glasses. Can you read without any? ನೀನು ಗ್ಲಾಸ್ ಹಾಕಿ ಅಲ್ವ ನೀನು ಓದೋದು ಅಂತ ಲಾರಾ ಕೇಳಿದ್ದಕ್ಕೆ ಗಾನ್ಸಲೋ ಕೇಳ್ತಾನೆ, ನೀನು ಹಾಗಾದ್ರೆ ಗ್ಲಾಸ್ ಇಲ್ಲದೆ ಓದ್ಬೋದಾ? ಅದಕ್ಕೆ ಹೇಳಿ, ಸರ್ಟನ್ಲಿ, ಅಟ್ ಯುವರ್ ಏಜ್ ಯು ಆರ್ ಜಸ್ಟಿಂಗ್. ಈ ಏಜಲ್ಲಿ ಯು ಆರ್ ಜಸ್ಟಿಂಗ್. ನೀನು ಸರಿ ಹೇಳ್ತಾ ಇದೆಯಾ, ನ್ಯಾಯಯುತವಾಗಿ ಹೇಳ್ತಾ ಇದೆಯಾ? ಪಾಸ್ ಮೀ ದ ಬುಕ್. ದೆನ್ ಟೆಕ್ಸ್ಟ್ ಬುಕ್, ರೀಡ್ಸ್ ಅಲೌಡ್. 20 years pass, he returns, and each, beholding the other, exclaims, can it be that this is he? Heavens, is it she? Donna Laura returns the book to Don Gonzalo. ಈ ಪದ್ಯವನ್ನು ಹೀಗೆ ಓದಿ, ಕನ್ನಡಕ ಇಲ್ಲದೆ ಓದಿ ಅದನ್ನು ವಾಪಸ್ ಕೊಡ್ತಾಳೆ. Indeed, I envy your wonderful eyesight. I envy, ನನಗೆ ಮತ್ಸರ ಆಗ್ತದೆ. ಎನ್ವಿ ಅಂದರೆ ಮತ್ಸರ ಆಗೋದು, ದ್ವೇಷ ಮಾಡೋದು. I envy your wonderful sight. ಇಂಡೀಡ್, ನಿನ್ನ ಈ ವಂಡರ್ಫುಲ್ ಸೈಟ್ ನೋಡಿ ನನಗೆ ಮತ್ಸರ ಆಗ್ತೀನಿ. ಇಷ್ಟು ಒಳ್ಳೆ ದೃಷ್ಟಿ ಉಂಟಲ್ಲ ನಿನಗೆ, ಕನ್ನಡಕ ಇಲ್ಲದೆ ಓದಿದೆಯಲ್ಲ ನೀನು. ಐ ನೋ ಎವ್ರಿ ವರ್ಡ್ ಬೈ ಹಾರ್ಟ್. ಆಗ ಅವಳು ಹೇಳ್ತಾಳೆ, ನನಗೆ ಆ ಪ್ರತಿ ಪದ ಬೈ ಹಾರ್ಟ್ ಇದೆ. ಐ ಆಮ್ ವೆರಿ ಫಾಂಡ್ ಆಫ್ ಗುಡ್ ವರ್ಸಸ್, ವೆರಿ ಫಾಂಡ್. ಐ ಈವನ್ ಕಂಪೋಸ್ಡ್ ಸಮ್ ಇನ್ ಮೈ ಯೂತ್. ಇದು ನನಗೆ, ಹೌದಾ, ನಾನು ಈ ಕವಿತೆಗಳು ಅಂದರೆ ಇದು ತುಂಬ ಇಷ್ಟ. ನಾನು ಯೌವನದಲ್ಲಿದ್ದಾಗ ಇಂಥದ್ದೆಲ್ಲ ತುಂಬ ಕಂಪೋಸ್ ಮಾಡಿದ್ದೇನೆ, ಇದು ರಚಿಸಿದ್ದೇನೆ. ಗುಡ್ ಒನ್ಸ್, ಒಳ್ಳೆ ಕವಿತೆಗಳ. ಆಫ್ ಆಲ್ ಕೈಂಡ್ಸ್ ಐ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪಾನ್ಸಿಡಾ, ಝೊರಿಲಾ, ಬೆಕರ್ ಆ್ಯಂಡ್ ಅದರ್ಸ್. ಐ ಫಸ್ಟ್ ಮೆಟ್ ಝೊರಿಲಾ ಇನ್ ಅಮೇರಿಕಾ. ತುಂಬ ಒಳ್ಳೆ ಕವನಗಳನ್ನು ನಾನು ಬರೆದಿದ್ದೇನೆ, ಯಾಕಂದರೆ ನಾನು ತುಂಬ ಹುಡುಗಿಯರಿಗೆ ಫ್ರೆಂಡ್ ಆಗಿದ್ದೆ. ಎಷ್ಟು, ಯಾರೆಲ್ಲ? ಎಸ್ಪಾನ್ಸಿಡಾ, ಝೊರಿಲಾ, ಬೆಕರ್ ಆ್ಯಂಡ್ ಅದರ್ಸ್. ವೈ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ? ನೀನು ಯಾಕೆ ಅಮೇರಿಕಕ್ಕೆ ಹೋಗಿದ್ದೆ? ಸೆವೆರಲ್ ಟೈಮ್ಸ್. ದ ಫಸ್ಟ್ ಟೈಮ್ ಐ ವೆಂಟ್ ಐ ವಾಸ್ ಓನ್ಲಿ 6 years old. ತುಂಬ ಸಲ ಹೋಗಿದ್ದೇನೆ. ಮೊದಲು ನಾನು ಹೋದದ್ದು 6 ವರ್ಷದವನಿದ್ದಾಗ. ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಿಯಾ ಇನ್ ಒನ್ ಆಫ್ ಹಿಸ್ ಕಾರವಲ್ಸ್. ನೀನು ಕೊಲಂಬಸ್ನೊಟ್ಟಿಗೆ ಹೋಗಬೇಕಿತ್ತು. ಅವನು ಕೊಲಂಬಸ್ ತುಂಬ ಪ್ರಯಾಣ ಮಾಡಿದ್ದಾನಲ್ಲ, ನೀನು ಒಂದು ಪ್ರಯಾಣ ಕೊಲಂಬಸ್ನೊಟ್ಟಿಗೆ ಹೋಗಬೇಕಿತ್ತಲ್ಲ. ತಮಾಷೆ ಮಾಡಿದ್ದು. ಅದಕ್ಕೆ DG ಹೇಳ್ತಾನೆ, ನಗಾಡ್ತಾ ಹೇಳ್ತಾನೆ, ನಾಟ್ ಕ್ವೈಟ್ ಆಸ್ ಬ್ಯಾಡ್ ಆಸ್ ದ್ಯಾಟ್. ಐ ಆಮ್ ಓಲ್ಡ್, ಐ ಅಡ್ಮಿಟ್, ಬಟ್ I did not know Ferdinand and Isabella. They both laughed. I was also a